ಲೆಟ್ಸ್ ಗೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ರಂಗೋಲಿ ಗಾರ್ಡನ್ಗೆ ಬಂದಿದ್ದೀವಿ. ಇದು VR ಸ್ಟಾರ್ಸ್ ಅಫಿಷಿಯಲ್ ವಿಡಿಯೋಸ್. ಇದೇ ನನ್ನ ಮೊದಲನೇ ವಿಡಿಯೋ. ಇದೊಂದು ಬೆಸ್ಟ್ ಪ್ಲೇಸ್ ಟು ವಿಸಿಟ್. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಒಂದು ವಿಸಿಟ್ ಮಾಡಿ. ಈ ಸಿಟಿಲಿರೋ ಜನರಿಗೆ ಹಳ್ಳಿ ಅಂದ್ರೇ ಏನು ಅಂತ ಗೊತ್ತಿರಲ್ಲ. ಅವ್ರು ಬಂದಿಲ್ಲಿ ನೋಡಿದ್ರೆ ಹಳ್ಳಿಯಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಊಟನೂ ದೊರೆಯುತ್ತದೆ. ಇಲ್ಲಿ 2 ಥರ ಊಟಗಳು ಇರುತ್ತೆ. ಒಂದು ಲಿಮಿಟ್ ಇರುತ್ತೆ, ಇನ್ನೊಂದು ಅನ್ಲಿಮಿಟ್ ಇರುತ್ತೆ. ಇಲ್ಲಿ ನಿಮಗೆ ಚೈನೀಸ್ ಡಿಶ್ಶು ಮತ್ತು ಇಂಡಿಯನ್ ಡಿಶ್ಶು ಸಿಗುತ್ತೆ. ಓನ್ಲಿ ಸಂಡೇ ಆ್ಯಂಡ್ ಸಾಟರ್ಡೆ ದ ಫುಡ್ ವಿಲ್ ಬಿ ಅನ್ಲಿಮಿಟೆಡ್. ದೇರ್ ಈಸ್ ಆನ್ ಎಂಟ್ರಿ ಟಿಕೆಟ್ ಆಲ್ಸೋ. ಇಟ್ ಈಸ್ ಆನ್ ಬೆಸ್ಟ್ ಪ್ಲೇಸ್ ಟು ಎಂಜಾಯ್ ದ ಚಿಲ್ಡ್ರನ್. ಇಲ್ಲಿ ನಿಮಗೆ ಮ್ಯಾಜಿಕ್ ಶೋ ಆಗಿರ್ಬೋದು, ಮತ್ತು ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಿಂದ ಹಿಡಿದು ಹಾರ್ಸ್ ರೈಡಿಂಗು, ಎತ್ತಿನ ಗಾಡಿಯಲ್ಲಿ ಹೋಗ್ಬೋದು. ಅವಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ಗಳೆಲ್ಲ ಇರುತ್ತೆ. ನೋಡಿ, ಒಂದು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಅಂಗಡಿಗಳು ಇದ್ದಾವೆ. ನಿಮಗೆ ಬೇಕಾಗಿರೋ ಕ್ಲಾತ್ಸ್ ಆಗಿರ್ಬೋದು, ಇನ್ನೂ ವೆರೈಟಿ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಮತ್ತು ಸೈಕಲ್ ರೈಡಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಇದೆ. ನೀವು ಒಳಗಡೆ ಹೋಗ್ತಿದ್ದಾಗೆ ನಿಮ್ಗೆ ಅನ್ಸೋದೇನೆಂದರೆ ಯಾವುದೋ ಒಂದು ಹಳ್ಳಿ ಒಳಗಡೆ ಬಂದಾಗಿರುತ್ತೆ. ಇವಾಗಿರುವಂಥ ಸ್ಕೂಲ್ಗಳಲ್ಲಿ ಬೆಂಚಸ್ಸು, ಟೇಬಲು ಅಂತ ಎಲ್ಲ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಯಾವುದೇ ಬೆಂಚಸ್ಸು, ಟೇಬಲ್ ಇಲ್ದಾಗೆ ಮಕ್ಕಳು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಮನೆಗಳಲ್ಲಿ ಇಲ್ಲ ಶಾಲೆ ಅನ್ನೋದರಲ್ಲಿ ಪಾಠ ಕೇಳಬೇಕಿತ್ತು. ಅವರಿಗೆ ಬೆಂಚಸ್ಸು, ಟೇಬಲ್ ಅಂತ ಯಾವುದೂ ಇರ್ತಿರಲಿಲ್ಲ. ಇಲ್ಲ ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ಪಾಠ ಕೇಳಬೇಕಿತ್ತು. ಆಗಿರ್ಬೋದು, ಭತ್ತ ತೆಗೆಯೋದಾಗಿರ್ಬೋದು, ಮಕ್ಕಳು ಆಟ ಆಡೋದಾಗಿರ್ಬೋದು, ಆಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ಮಾಡ್ತಿದ್ದಂಥ ಕೆಲಸಗಳು ತುಂಬ ಶಕ್ತಿಯಾಗಿ. ಈಗ ನಮ್ಮ ಸಿಟಿಲಿ ಏನು ನಿಂತೀವಿ ಮಾರ್ಕೆಟ್ ಅಂತ, ಆಗಿನ ಕಾಲದಲ್ಲಿ ಇದ್ದಂಥ ಮಾರ್ಕೆಟ್ ನೋಡಿ, ಇದನ್ನು ಸಂತೆ ಅಂತಲೂ ಕರೀತಾರೆ. ಆಗ ಆಡ್ತಿದ್ದಂಥ ಕುಸ್ತಿ ಪಂದ್ಯಾವಳಿ ನೋಡಿ. ಈ ಹಳ್ಳಿಗಳಲ್ಲಿ ಒಂದು ಪಂದ್ಯ ಆಡ್ತಾರಂತೆ. ಎಮ್ಮೆಗಳನ್ನ ಓಡಿಸ್ತಾರೆ ಕೆಸರಲ್ಲಿ. ಅದನ್ನು ನೋಡಿದಾಗ ನನಗೆ ಕಾಂತಾರ ಫಿಲ್ಮ್ ಜ್ಞಾಪಕ ಬಂತು. ಯಾಕಂದರೆ ಅದರಲ್ಲಿ ರಿಷಬ್ ಶೆಟ್ಟಿ ಅವರು